ಈ ವಿಡಿಯೋ ನೋಡಿದ್ಮೇಲೆ 100% ಬಂದೇ ಬರ್ತೀರ ಇಲ್ಲಿಗೆ. ರೀಸನ್ಸ್ ಹೇಳ್ತೀನಿ. ಒಂದು, ನಾನು ಪಟ್ಟಿರೋ ಶ್ರಮಕ್ಕೆ, ವಿಡಿಯೋ ಕ್ವಾಲಿಟಿಗೆ, ದೆನ್ ಇರೋ ಈ ಜಾಗದ ಸುಂದರತೆಗೆ, ಆ್ಯಂಡ್ ನಿಮ್ಮ ಮನೆ ಹತ್ರನೇ ಇರೋ ಈ ಜಾಗಕ್ಕೆ ಬಂದೇ ಬರ್ತೀರ. ಯಾಕಂದರೆ ನಾನು ಈ ಜಾಗ ಇದೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಈ ಜಾಗ ಗೊತ್ತಾಗಿದ್ದು ನನಗೆ ಹೆಂಗೆ ಅಂದರೆ, ನಾನು ಏನದು ಕಂಡಾದದ್ರಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ನನ್ನ ಫಾರೆಸ್ಟ್ ಗಾರ್ಡ್ ಜಗದೀಶ್ ಅವರು ಹೇಳಿದ್ರು ಇಲ್ಲಿ ಹೋಗಿ ಅಂತ. ನನಗೆ ಮೂಡ್ ಬಿದ್ರಲ್ಲಿ ಇದ್ದಾಗಲೇ ಹೇಳಿದರು. ಬಟ್ ನಾನು ದೇವ್ರ ಮನೆಗೆ ಹೋಗಿ ಎತ್ತಿನ ಭುಜ ಹೋದಾಗ ಎತ್ತಿನ ಭುಜದಲ್ಲಿ ಬೇಜಾರಾಗಿ, ಯಾಕಂದರೆ ಬಿಡಲಿಲ್ಲ ಅಂತ ಕೋಪ ಮಾಡಿಕೊಂಡು ಆಮೇಲೆ ಬೆಟ್ಟ ಭೈರವೇಶ್ವರ ಹೋದ್ಮೇಲೆ ಈ ಜಾಗ ಮರ್ತುಬಿಟ್ಟೆ. ಆಮೇಲೆ ಇಲ್ಲಿಗೆ ಬಂದಾಗ ನನಗೆ ಫಾರೆಸ್ಟ್ ಆಫೀಸಲ್ಲಿ ಹೇಳಿದ್ರು ದಟ್ ಇಲ್ಲಿ ಇದೆಲ್ಲ ನೀವು ಬರ್ತಾ ನಿಮಗೆ ಒಂದು ಚಿಕ್ಕ ವುಡನ್ ಗೇಟ್ ಇರುತ್ತೆ, ಅದು ಯಾವಾಗಲೂ ತೆರೆದಿರುತ್ತೆ, ದಾಟ್ಕೊಂಡು ಹೋಗ್ಬೋದು, ಟೆನ್ಷನ್ ತಗೊಂಬಿಡಿ ಬನ್ನಿ. ಸೊ ಅವ್ರು ಹೇಳಿದ್ಮೇಲೆ ಹತ್ತಿರ ಇದೆಯಲ್ಲ ಅಂದ್ಬಿಟ್ಟು ಹೋಗ್ಬಿಡೋಣ. ಈ ಹೆಸರು ಬಂದು ಕಾವಲದುರ್ಗ ಫೋರ್ಟ್ ಅಂತ. ನಾನು ಬೆಂಗಳೂರಿಂದ ಕುಂದಾಪುರ ಹೋಗ್ಬೇಕಾದ್ರೆ ಆಗುಂಬೆ ರೂಟಲ್ಲೇ ಹೋಗ್ತೀನಿ. ಅಲ್ಲಿ ಎಸ್ಸಲ್ಲಿ ಸನ್ಸೆಟ್ ಪಾಯಿಂಟ್ ಜಾಗ ಇದೆ ನೋಡ್ತೀನಿ. ಬೇರೆಯವ್ರ ಥರ ನಾನು ಮುಟ್ಟಾಳಾಗ ಅಲ್ಲಿ ನಿಂತ್ಕೊಂಡು ಫೋಟೋ ಗೀಟೋ ಹೊಡ್ಕೊಂಡು ಬರ್ತೀನಿ. ಅದೇ ಸನ್ಸೆಟ್ ದೊಡ್ಡ ವಿಷಯನ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಅಕ್ಕಪಕ್ಕ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ದ ವೆಟ್ಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ, ಸೆಕೆಂಡ್ ವೆಟ್ಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಆಯಿತಾ, ಅಷ್ಟು ಗೊತ್ತು. ಮಳೆ ಕಾಲದಲ್ಲಿ ಬಂದೇ ಇಲ್ಲ, ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಜಾಕ್ ಫ್ರೂಟು ಕಿತ್ಕೊಳ್ಳೋಣ ಅಂದರೆ ಅಷ್ಟು ಹೈಟು ಉದ್ದ ನಾನಿಲ್ಲ, ಫ್ರೀಯಾಗಿ ಸಿಗ್ತದೆ, ಕತ್ತರಿಸ್ಕೊಂಡು ತಿನ್ನಬೋದು. ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಆಯಿತಾ, ಸೊ ನೀವು ಹಾಗೆ ಮಾಡ್ತಾ ಇರ್ತೀರಾ. ನಿಮ್ಮ ಡೆಸ್ಟಿನೇಷನ್ಗೆ ಎಲ್ಲಿಂದ ಹೊರಡ್ತಿರೋ, ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಹೋಗ್ತಾ ಇರ್ತೀರ. ಅಕ್ಕಪಕ್ಕ ಏನಿದೆ ನೋಡ್ತಾ ಇರೋದಿಲ್ಲ. ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ಲೈಫು ಮನೆ ಕೆಲಸ ಮನೆ, ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಪ್ರಪಂಚ ಬರೀ ದುಡಿಮೆ ದುಡಿಮೆ ದುಡಿಮೆ. ಆಯಿತಾ, ಯಾರ ಮೇಲೆ ಕಾಂಪಿಟೇಷನ್ ದುಡಿತಾರೋ ನಂಗೆ ಗೊತ್ತಿರೋ. ನಾನು ಹಂಗೆ ಇದ್ದೆ 1 ವರ್ಷ 2 ವರ್ಷ ಹಿಂದೆ ಹಂಗೆ ಇದ್ದೆ. ಆಯಿತಾ, ದುಡಿಮೆ ಸಾವ್ಕಾರ ಆಗಬೇಕು. ಆಮೇಲೆ ಅರ್ಥ ಮಾಡ್ಕೊಂಡೆ, ಈ ಥರ ಜಾಗಗಳೆಲ್ಲ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1 ವರ್ಷದಲ್ಲಿ ಎಂತೆಂಥ ಕೋಟೆ ಕಟ್ಟಿದ್ದು, ಎಂತೆಂಥ ಪ್ಯಾಲೇಸ್ನ ಕಟ್ಟಿದ್ದವರು ಏನು ಮಿಕ್ಸ್ಕೊಂಡು ಹೋದರು. ಇಲ್ಲಿ ಕೋಟೆ ತಾನೇ ಇದ್ದಿದ್ದು, ಅಷ್ಟು ಪ್ರೊಟೆಕ್ಷನ್ ಕಟ್ಕೊಂಡಿದ್ದು ಎಲ್ಲ ನೋಡೋಣ ಬನ್ನಿ. ಆಯಿತಾ, ಪ್ರೊಟೆಕ್ಷನ್ಗೆಲ್ಲ ಇಟ್ಕೊಂಡು ಕೊನೆ ಏನೇ ಉಳಿಸ್ಬಿಟ್ಟು ಹೋದ ಅವನು, ಅಥವಾ ಏನು ಖುಷಿ ಅವನೇನಾದ್ರೂ ಮೇಲ್ಗಡೆ ಹೇಳ್ತಾರಲ್ಲ, ಎಲ್ಲರೂ ಹೇಳ್ದಿನಂತೆ ಮೇಲೆ ಸ್ವರ್ಗದಿಂದ ನೋಡ್ಬೋದಂತೆ, ಏನು ಕೆಳಗಡೆ ಏನಾಗಿದೆ ನೋಡ್ತಾವನ. ನೋಡಿದ್ರೆ ಅವನು ಉರ್ಕೊಳ್ತಾ ಇರ್ತಾನೆ, ಏನಕ್ಕೆ ನಾನು ಇದೆಲ್ಲ ಇಷ್ಟೊಂದೆಲ್ಲ ಹೊಡೆದಾಡಿದೆ, ಅಷ್ಟು ವಾರ್ಗೆ ಯಾಕೆ ಹೋದೆ ನಾನು, ಎಷ್ಟು ಜನ ಏನಕ್ಕೆ ಒಂದೇ ಅಂತ ಯೋಚನೆ ಮಾಡ್ತಾನೆ. ಬನ್ನಿ ಒಳಗೆ ಹೋಗೋಣ. ಆಯಿತಾ, ನೋಡಿ ಎಂಥ ಬುರ್ಜು, ಎಂಥ ಪ್ರೊಟೆಕ್ಷನ್ ಇಟ್ಕೊಂಡ್ರು. ಎಲ್ಲಿದೆ ಆ ದರ್ವಾಜನೇ ಇಲ್ಲ, ಗೋಡೆನೇ ಇಲ್ಲ, ಕಾವಲ್ ಕಾಯಕ್ಕೆ ಜನನೇ ಇಲ್ಲ. ಬೇಕಾ ಇನ್ನು ಕಟ್ಟಿ, ಇನ್ನು ಆಸ್ತಿ ಮಾಡಿ ಮಾಡಿ ಮಾಡಿ. ನಾನು ಹಂಗೆ ಇದ್ದೆ ಅಲ್ಲ 1 ವರ್ಷ 2 ವರ್ಷ ಹಿಂದೆ. ಅಯ್ಯೋ ಎಲ್ಲರೂ ಹೇಳಿರಪ್ಪ, ಒಂದು ಸ್ವಂತ ಮನೆ ಬೇಕು, ಸ್ವಂತ ಮನೆ ಅವನು ಇಟ್ಕೊಳ್ಳಿ, ಅವನಿಗಿರೋ ಪ್ರಾಬ್ಲಮ್ ಅವನಿಗೆ ಇಟ್ಕೊಳ್ಳಿ, ನನಗೆ ಯಾಕೆ ಹೇಳಬೇಕು. ಈ 1 ವರ್ಷದಲ್ಲಿ ನಾನು ಸುತ್ತಾ ಇದ್ದೀನಲ್ಲ, ದಿನ ಹೊಸ ಹೋಟೆಲ್, ಹೊಸ ಬೆಡ್ಡು, ಜೊತೆಗೆ ಯಾರಿಲ್ಲ, ಅದು ಬೇರೆ ಪ್ರಶ್ನೆ. ಆಯಿತಾ, ನನಗೇನು ಮಾಡಬೇಕಾಗಿಲ್ಲ, ಚೆಕ್ಔಟ್ ಮಾಡು, ಹೊಸ ಜಾಗ ಹೋಗು, ಕ್ಲೀನಾಗಿರೋ ಟವಲ್ಲು, ಬೆಡ್ಡು, ಇಲ್ಲೊಂದು ಜಾಕ್ ಫ್ರೂಟ್ ಕಿತ್ಕೊಳ್ಳಿ. ಆಯಿತಾ, ಬಿಸ್ನೆಸ್ ಮಾಡ್ತೀರಾ, ಅದನ್ನು ಯೋಚನೆ ಮಾಡ್ತಿರ್ತಾರೆ ಬಿಸ್ನೆಸ್ ಮಾಡಿ. ಸೊ ಟೆನ್ಷನ್ ಇಲ್ಲಪ್ಪ. ಇಲ್ಲಾಂದರೆ ನನ್ನ ಮನೆ ಇದ್ದರೆ ನಾನೇ ಕ್ಲೀನ್ ಮಾಡಬೇಕು, ಇಲ್ಲ ಕೆಲಸದವ್ರು ಇಟ್ಕೋಬೇಕು. ಅವ್ರು ಮಾಡಲಿಲ್ಲ ಕ್ಲೀನ್ ಅಂದರೆ ಅವ್ರ ಮೇಲೆ ಎಗರಾಡಬೇಕು. ಇದೆಲ್ಲ ಕಲ್ತಿರೋದು ಹಿಂಗಂದ್ರೆ ನಮ್ಮ ಅಮ್ಮ. ಆಯಿತಾ, ದ್ವೇಷ ತುಂಬ ಮಾಡಿಸ್ಕೊಂಬಿಟ್ಟವ್ರು ಎಲ್ಲರ ಹತ್ರ, ಯಾಕಂದರೆ ಬೈತಾನೆ ಇರ್ತಾರೆ ಕ್ಲೀನ್ ಮಾಡಲ್ಲ ಅಂತ. ನಿಮ್ಮಲ್ಲೂ ಹಂಗೆ ಆಗ್ತಾ ಇರುತ್ತೆ. ಇಟ್ಕೊಳ್ಳಿ, ಇನ್ನೂ ಆಸ್ತಿ ಮಾಡಿ, ಅದನ್ನು ಕಾಪಾಡೋಕ್ಕೆ ಒದ್ದಾಡಬೇಕು. ಇವರೆಲ್ಲ ಮಾಡಿ ಇಟ್ಟು ಹೋಗಿದ್ದಾರೆ ನೋಡಿ, ಹೋಗಿ ಕಬ್ಜಾ ಮಾಡಿ. ಏನಿದೆ ಅಲ್ಲಿ, ಯಾರಿದ್ದಾರೆ? ಆಯಿತಾ, ನೋಡಿ ಈ ಗೇಟು ಗೌರ್ಮೆಂಟ್ ಅವ್ರು ಕಟ್ಟವ್ರೆ. ಅಂದ್ಕೊಂಡವ್ರು ಇದನ್ನ ಉಳ್ಸೋಕ್ಕಾಗಲ್ಲ ಅನ್ಕೋಬಿಟ್ಟವ್ರು, ಅಂಥ ಬಿಲ್ಡಿಂಗೇ ಉಳಿಸ್ಬಿಟ್ಟು ಹೋಗೋರಂತೆ. ಆಯಿತಾ, ವಾಟ್ ಕಾಮನ್ ಸೆನ್ಸ್ ದೀಸ್ ಪೀಪಲ್ ಹ್ಯಾವ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಹೋಗ್ಬಾರ್ದಂತೆ. ಅದ್ರ ಪಕ್ಕದಲ್ಲೇ ಒಂದು ಸ್ವಲ್ಪ ಕುಸ್ತಿರೋ ಜಾಗ ಇದೆ, ಅಲ್ಲಿಂದ ಎಗರ್ಕೊಂಬಂದ್ಬಿಡ್ಬೋದು. ಯಾಕಂದ್ರೆ ಇವರು ಬರೋದು 9 ಗಂಟೆಗೆ, ಅಲ್ಲಿವರೆಗೆ ಕ್ಲೋಸ್ ಮಾಡ್ತಾರೆ. ಆಯಿತಾ, ಅವರು ಬಂದ ಮೇಲೆ ಸಮಯಕ್ಕೆ ನಾವು ಹೋಗ್ಬೇಕಂತಪ್ಪ. ಯಾಕಂದರೆ ಅವ್ರದ್ದು ಅಷ್ಟು ಸೋಂಬೇರಿಗಳು, ಕೆಲಸ ಮಾಡೋರು ಸೋಂಬೇರಿಗಳು. ಯಾಕೆ 6 ಗಂಟೆಗೆ ಓಪನ್ ಮಾಡಿದ್ರೆ, ಈ ಬಿಸಿಲಲ್ಲಿ ಒದ್ದಾಡೋದು ಬದಲು 6 ಗಂಟೆಗೆ ಓಪನ್ ಮಾಡಿದ್ರೆ ಬಂದು ನೋಡ್ಕೊಂಡು ಹೋಗಲ್ವ ಜನಗಳು. ಆಯಿತಾ, 9 ಗಂಟೆಯಿಂದ 5 ಗಂಟೆ ತನಕ ಅಂತ. ಅದೇನು ಲಾಜಿಕ್. ಅವ್ರು ಹೇಳ್ತಾರೆ, ಏನು ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗಿಲ್ವಂತೆ. ಅಲ್ಲಿ ಬರೆದಿದೆ, ಆರ್ಕಿಯಾಲಜಿಕಲ್ ಸೊಸೈಟಿ ಅವರು ಇಂಡಿಯಾ ಬರ್ತಿದ್ದಾರೆ, ಸಿಗರೆಟು ಮತ್ತು ಇನ್ನೊಂದು ತಂಬಾಕು ಅದೆಲ್ಲ ತೊಗೊಂಡೋಗಿಲ್ಲ, ಕ್ಯಾಮ್ರಾ ತೊಗೊಂಡೋಗಿ. ಇವ್ರುಗಳದ್ದು ದಬ್ಬಾಳಿಕೆ. ಅನ್ಎಜುಕೇಟೆಡ್ ಪೀಪಲ್, ಸೀರಿಯಸ್ಲಿ ಎಜುಕೇಟೆಡ್ ಆಗಿದ್ರು ಅನ್ಎಜುಕೇಟೆಡ್ ಥರನೇ ಬಿಹೇವ್ ಮಾಡ್ತಾರೆ. ಆಯಿತಾ, ಯಾವನ ಏನು ಹೇಳೋದಂತೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರಂತೆ.
ಆಯಿತಾ. ಅವ್ನು ಹೇಳ್ದವನು ಯಾವನೋ ಮುಟ್ಟಾಳ, ಕೇಳ್ಕೊಂಡು ನಡೆಯೋನೋ ಇನ್ನೊಂಥರ ಮುಟ್ಟಾಳ, ಆಯಿತಾ. ಇಂಥವ್ರದ್ದೆಲ್ಲ ಮಾತಾಡೋಕ್ಕಾಗಲ್ಲ ಪುಣ್ಯಕ್ಕೆ, ಆಯಿತಾ. ಐ ಆಮ್ ನಾಟ್ ಇನ್ ಒನ್ ಪ್ಲೇಸು, ನನಗೆ ಫ್ರಸ್ಟ್ರೇಷನ್ ಅನ್ನೋದು ಬರ್ತಾಯಿಲ್ಲ. ಅದು ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ಅಬೌಟ್. ನೀವು ಯೋಚನೆ ಮಾಡ್ಕೊಳ್ಳಿ, ನೀವೆಲ್ಲರಲ್ಲಿ ಇದ್ದೀರೋ ಅಲ್ಲಿ ಎಷ್ಟು ಫ್ರಸ್ಟ್ರೇಷನಲ್ಲಿ ಬದುಕ್ತಾ ಇರ್ತೀರೋ ಅಂತ. ಅದನ್ನು ಆಚೆ ಬಂದಮೇಲೆ ಆ ಫ್ರೀಡಮ್ ನನಗೆ ದೇವ್ರು ಕೊಟ್ಟರಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹತ್ತನ ಬನ್ನಿ, ಈ ಕೋಟನ ಹತ್ಕೊಂಡು ಹೋಗೋಣ. ನಾನು ಹತ್ತದ ನೀವು ಹತ್ತಕ್ಕಾಗಲ್ವಾ? ನಿಮ್ಮ ಆಗುಂಬೆ ಹತ್ರನೇ ಇರೋದು ಸ್ವಾಮಿ. ನಿಮ್ಮನೇಲಿ ಎಷ್ಟು ದೂರ ಇದೆ ಸ್ವಾಮಿ? ನೀವು ಮೇಲ್ಗಡೆ ಟಾಪಲ್ಲಿರಿ, ಬಾಗಲಕೋಟೆಲ್ಲರಿ, ಬೀದರ್ಲರಿ, ಇಲ್ಲಿಗೆ ಬರೋಕ್ಕೆ ಆಗೋದಿಲ್ವ? ನಾನು ಈ ಕೆಳಗಡೆಯಿಂದ ಬೆಂಗಳೂರಿಂದ ಬೀದರ್ಗೆ ಹೋದ್ನಂತೆ, ಬೆಂಗಳೂರಿಂದ ನಾನು ಎಲ್ಲಿಗೆ ಕಾಶ್ಮೀರ್ಗೆ ಹೋದ್ನಂತೆ, ಆಯಿತಾ. ಈಗ ನಾನು ಬೆಂಗಳೂರಿಂದ ಸಿಕ್ಕಿಮ್ಗೆ ಹೋದಂತೆ, ಅಸ್ಸಾಂಗೆ ಹೋದಂತೆ, ಚಿರಾಪುಂಜಿಗೆ ಹೋದಂತೆ, ಆಯಿತಾ. ನಾನು ಹೋಗ್ಬೇಕಾದ್ರೆ ನೀವು ಹೋಗೋಕ್ಕಾಗಲ್ವಾ? ನಿಮ್ಗೆ ಆಸೆ ಅಲ್ವಾ? ಇದೆ, ಹೋಗ್ತೀರಾ. ಹೇಗೆ ಏನು ಅಂತ ನೋಡ್ತಾದ್ರೆ ನೀವು ತಿಳ್ಕೊಳ್ತೀರ. ಒಂದು ವಿಷಯ ಹೇಳಿ, ನನ್ನ ಬಗ್ಗೆ ನಿಮಗೆ ಗೊತ್ತಾಯಿತು, ನಿಮ್ಮ ಬಗ್ಗೆ ನನಗೆ ಹೆಂಗೆ ಗೊತ್ತಾಗೋದು? ನೀವು ಯಾರಂತ ನಮ್ಗೆ ಪರಿಚಯ ಮಾಡ್ಕೊಳಕ್ಕಾಗಲ್ವಾ? ಒಂದು ಕಮೆಂಟ್ ಹಾಕಿ, ಎಸ್ ವಾಸು, ಐ ಆಮ್ ಆಲ್ಸೋ ಒನ್ ಆಫ್ ಯುವರ್. ಸಬ್ಸ್ಕ್ರೈಬ್ ಮಾಡಬೇಡಿ ಸ್ವಾಮಿ, ನಾನು ಯಾವತ್ತೂ ಕೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಗೆ ಈ ಚಾನಲ್ ಮಿಸ್ ಮಾಡ್ಕೊಂಡ್ರೆ ದೆನ್ ಯು ವಿಲ್ ಹ್ಯಾವ್ ಟು ಸರ್ಚ್ ಇನ್ ಗೂಗಲ್ ವೇರ್ ಟು ಗೋ ವೇರ್ ನಾಟ್ ಟು ಗೋ. ಬಟ್ ನನ್ನ ಚಾನಲಲ್ಲಿ ಇಫ್ ಎನಿಥಿಂಗ್ ಇಸ್ ಆನ್ ಗೂಗಲ್ ಇಟ್ ಶುಡ್ ಬಿ ಮೈ ಚಾನಲ್. ಅರ್ಥ ಆಯ್ತಾ? ಅಲ್ಲೇನೋ ಗ್ಯಾಪಲ್ಲಿ ಎಲ್ಲೋ ಹೋಗ್ತಾ ಇತ್ತಲ್ಲ, ಅದೇನೋ ಕಾಣಿಸ್ತಲ್ಲ ನನಗೆ, ಎಡಿಟಿಂಗಲ್ಲಿ ಕಾಣಿಸ್ತದು ನೋಡಿ. ಅಲ್ಲಿ ಏನಾಯ್ತು ಅಲ್ಲಿ ಹೋಗ್ಲಿಲ್ವಲ್ಲ ನಾನು. ಅರೇ ಓ, ಇಲ್ಲಿಗೆ ಬರ್ತೈತಾ? ಬೇಜಾರಿಲ್ಲ. ಅಲ್ಲಿ ನೋಡಿ ಸ್ತಂಭ ಕಾಣ್ತಾಯಿದೆ, ಸ್ತಂಭನೋ ಅದೇನೋ, ಅಷ್ಟೊಂದು ಕನ್ನಡ ಬರಲ್ಲ. ಟೆಂಪಲ್ ಒಂದೇ ಫುಟೇಜಲ್ಲಿ ಎಂಟ್ರಾಗಿರೋ ಜಾಗ, ಹೋಗ್ತಾರೋ ಜಾಗ, ಖುಷಿ ಸ್ವಾಮಿ. ನನಗೆ ತುಂಬ ಖುಷಿ. ಏನು ಗೊತ್ತಾ, ಮೊದಲೆಲ್ಲ ಸುತ್ತಾದೆ, ಎಲ್ಲ ಕಡೆ ಸುತ್ತದೆ, ಒಂದು ಫೋಟೋ ಒಂದು ವೀಡಿಯೋ ತಗೊಳ್ತಾ ಇರಲಿಲ್ಲ, ಆಯಿತಾ. ಒಂದು ಜ್ಞಾಪಕ ಇರ್ತಾ ಇರಲಿಲ್ಲ. ಇವಾಗ ನನಗೆ ಹೋಗ್ತಾರೋ ಜಾಗದಲ್ಲೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕಂತ ಏನಾಗ್ತಿದೆ, ಕ್ಯಾಪ್ಚರ್ ಮಾಡೋದೊಂದಲ್ಲ, ಅದಾದಮೇಲೆ ಬಂದುಬಿಟ್ಟು ಎಡಿಟಿಂಗ್ ಮಾಡಬೇಕಲ್ಲ, ಅದರಲ್ಲಿ ಇನ್ನೂ ಸಂತೋಷ ಅಂದರೆ ಸಂತೋಷ. ಇವಾಗ ಕೋಟೆ ಮೇಲೆ ಹೋಗೋಣ, ಆ ಕೋಟೆಗೆ ಬಂದವಲ್ಲ, ಅದು ವಾಲ್ ಇದೆಲ್ಲ, ಅದ್ರ ಮೇಲೆ ನಡ್ಕೊಂಡೋಗಿ ಏನಿದೆ ಬದನೆಕಾಯಿ ನೋಡೋಣ, ಆಯಿತಾ. ಸಿ, ಇಟ್ ಇಸ್ ಜಸ್ಟ್ ನಾಟ್ ಕಮ್ಮಿಂಗ್ ಆ್ಯಂಡ್ ರನ್ನಿಂಗ್ ಆ್ಯಂಡ್ ಗೋಯಿಂಗ್ ಆಫ್. ವಾಟ್ ಇಸ್ ದ ಲಾಜಿಕ್ಸ್? ಬಂದ ಮೇಲೆ ಎಲ್ಲ ನೋಡಬೇಕು, ಆಯಿತಾ. ಗೊತ್ತಿಲ್ಲದ ವಿಷಯ ತಿಳ್ಕೊಳ್ಬೇಕು. ನಾನು ಕೇಳಿದ್ರೆ ಹಳೇಬೀಡಿಗೆ ಹೋಗಿದ್ದೆ, ಬೇಜಾರಾಗೋದೆ, ಬೇಲೂರಿಗೆ ಹೋದೆ, ಬೇಜಾರಾಗೋದೆ. ಎಲ್ಲರೂ ಅಲ್ಲಿ ತುಂಬಿ ತುಳುಕ್ತಾರೆ, ಆಡ ಮಾಡ್ತಾರಪ್ಪ. ನಮ್ಮ ಕರ್ನಾಟಕನ ಹೋಗಿ ಇಲ್ಲ ಅಂತ ಹೇಳಲ್ಲ, ಬಟ್ ಇಂಥ ಜಾಗಕ್ಕೆ ಬರಲ್ಲ. ಎಷ್ಟು ಬ್ಯೂಟಿಫುಲ್ ಹಂಗೆ ನೋಡಿ, ಅಲ್ಲಿ ಟೆಂಪಲ್ಲು, ಈ ಕಡೆ ಎಂಡಿಂಗು, ಹೋಗೋಣ ನಡ್ಕೊಂಡು, ಕಮಾನ್ ನೋಡಿ. ಹೊಸ ಆ್ಯಂಗಲಲ್ಲಿ ಯು ಶುಡ್ ಎಂಜಾಯ್ಸ್ ನೋ ಮ್ಯಾಟರ್ ಹೌ ಬಿಗ್ ಯು ಆರ್, ಹೌ ಸ್ಮಾಲ್ ಯು ಆರ್, ಹೌ ರಿಚ್ ಯು ಆರ್, ಹೌ ಪೂರ್ ಯು ಆರ್. ಹೋದ್ಮೇಲೆ ಏನು ತಗೊಂಡೋಗಲ್ಲ ಸ್ವಾಮಿ. ನಿಮ್ಮಲ್ಲಿರೋದೆಲ್ಲ ಕಿತ್ತಿ ಎಸ್ಬಿಟ್ಟು ನಿಮ್ಮ ಬರೀ ಬೆತ್ತಲಾಗಿ ಒಳಗೆ ಬಿಡ್ತಾರೆ, ಅದನ್ನ ಜ್ಞಾಪಕ ಹೇಳ್ಕೊಳ್ಳಿ, ಆಯಿತಾ. ನೀವು ಏನು ಮಾಡೋದು ಅದನ್ನೆಲ್ಲ ಗೋಲ್ಡ್ ಕೈಯಲ್ಲಿ ಹಾಕ್ಕೊಂಡ್ರು ಬಿಡಲ್ಲ, ಯಾಕಂದ್ರೆ ಗೊತ್ತು ಅದು ಮಣ್ಣಿಗಿನ್ನು ಮಾಡಿದ್ರೆ ನಿನ್ನ ಆಮೇಲೆ ಕೆತ್ತಿ ಅದು ಗೋಲ್ಡ್ ಕಿತ್ಕೊಂಡು ಹೋಗ್ತಾರಂತ. ಇರೋದನ್ನೆಲ್ಲ ಕಿತ್ತು ಒಳಗೆ ಕೆಳಗೆ ಬಿಸಾಕ್ತಾರೆ ನಮ್ಮನ್ನ. ನೋಡಿ, ಇಷ್ಟು ಹೈಟಿಂದ ಎಲ್ಲ ಕಾಣಿಸುತ್ತೆ, ಯಾರದಲ್ಪ ಅಂದರೆ ಸಾಯಿಸ್ಬಿಡೋಣ ಅಂತ. ಸಾಯಿಸೋನು ಸತ್ತ, ಸಾಯಿಸುವಂತ ಆರ್ಡ್ರ್ ಕೊಟ್ಟವನು ಸತ್ತ, ಕಟ್ಟವನು ಸತ್ತ, ಅವ್ರದ್ದು ಪೀಳಿಗೆ ಇರೋರೆಲ್ಲ ಸತ್ತ. ಬೇಕಾ ಮಾಡ್ಕೊಳ್ಳಿ. ನಾನು ಲೈಫಲ್ಲಿ ಒಂದು ಮನೆ ಕಟ್ಟಲ್ಲ ಸ್ವಾಮಿ, ನಾನು ಪ್ರಪಂಚ ಸುತ್ಕೊಂಡೆ ಸಾಯ್ತೀನಿ ಬೇಕಾದ್ರೆ. ನೋಡಿ ಇವಾಗ ಆ ಶಾರ್ಟ್ ತೆಗ್ದಲ್ಲ, ಇನ್ನೂ ಒಂದು 4-5 ಶಾರ್ಟು ಡಿಫ್ರೆಂಟ್ ಥರ ತಗೋಬೋದು ಅಂತ ಖುಷಿ ಆಯಿತು. ನಿಮ್ಗೆ ಖುಷಿ ಆಗುತ್ತಲ್ಲ, ನನ್ನ ಖುಷಿಗೆ ನಾನು ಮಾಡ್ತಾ ಇರೋದು, ಬೇರೆ ಯಾವ ಖುಷಿಗಿಲ್ಲ, ಆಯಿತಾ. ಆ ಆನಂದ ನನಗೆ ತುಂಬ ವಯಸ್ಸಾದಾಗ ಎದ್ದು ಓಡೋಕ್ಕಾಗ್ದಿದ್ದಾಗ ನನ್ನ ವೀಡಿಯೋ ನಾನೇ ನೋಡಿಕೊಂಡು ಕ್ಲಾಪ್ ಹೊಡ್ಕೊಂಡು ಖುಷಿ ಪಡ್ತೀನಿ. ಸೀದಾ ಆಂಗಲ್ಸ್ ಕರೆಕ್ಟ್. ನೋ, ಲೈಫ್ ಇಸ್ ಜಸ್ಟ್ ಎಂಜಾಯ್ಸ್, ನಾಟ್ ಟು ಸಫರ್. ನಿಜವಾಗ್ಲೂ ಸಫರ್ ಮಾಡ್ಕೊಂಡು ಯಾಕೆ ಸಾಯಬೇಕು? ಇಫ್ ಐ ಥಿಂಕ್ ಅಬೌಟ್ ಮೈ ಡ್ಯಾಡ್, ಡಾಕ್ಟರ್ ಆದ್ರೂ ಜನಗಳನ್ನೆಲ್ಲ ಕಾಪಾಡೋಕ್ಕೆ ಹೋದ್ರೂ ನೊಂದು ಸತ್ರು ಸ್ವಾಮಿ. ಬೇಡ ಸ್ವಾಮಿ, ನನಗೆ ಅಟ್ಲೀಸ್ಟ್ ಬೇಗ ಬುದ್ಧಿ ಬಂದಿದೆ, ಆಯಿತಾ. ಸೊ ನನಗೆ ನೊಂದು ಸಾಯೋದು ಬೇಡ, ಕೋರ್ಗಿ ಸಾಯೋದು ಬೇಡ. ಹ್ಯಾಪಿ ಹೋದ್ರೂ ಪರವಾಗಿಲ್ಲ. ಲುಕ್ ಅಟ್ ದಿಸ್ ಬ್ಯೂಟಿ. ಅಲ್ಲೊಂದು ಟೆಂಪಲ್ ಕಾಣುತ್ತಲ್ಲ, ಅಲ್ಲೊಂದು ಬುರ್ಜ್ ಕಾಣುತ್ತಲ್ಲ, ಇಟ್ ಈಸ್ ಅ ಬಿಗ್ ಫೋರ್ಟ್, ಆಯಿತಾ. ಯಾವನ್ ಕಟ್ಟಿದ್ನೂ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಉಳಿಸ್ಕೊಳ್ದಾದ್ಮೇಲೆ ಅವನ ಬಗ್ಗೆ ಮಾತಾಡಿ ಏನಿದ್ರು. ಅವನು ಹಂಗೆ ಬಾಳ್ದ ಹಿಂಗೆ ಬಾಳ್ದ, ನನಗೆ ಯಾಕೆ ಬೇಕು? ಮುಖಶಂಭನೆ ಹಂಗೆ ಬಾಳ್ದಂತೆ ಹಿಂಗೆ ಬಾಳ್ತದನಂತೆ. ಅವನ ಮನೆ ಒಳಗೆ ನಿಮ್ಗೆ ಕರೆದ್ನ, ನಿಮಗೇನಕ್ಕೆ ಏನಾಗಬೇಕು? ಅವನು ಇಷ್ಟು $1 ಬಿಲಿಯನ್ ಮನೆ, ನಮಗೇನಾಗಬೇಕು? ನಮ್ಗೇನಿದೆ ಅದು ಇಂಪಾರ್ಟೆಂಟ್. ಕರೆಕ್ಟ್. ಟಿಕ್ ಬಾಕ್ಸ್ ಮಾಡಿ, ಹೌ ಮೆನಿ ಪ್ಲೇಸಸ್ ಹ್ಯಾವ್ ಯು ಸೀನ್? ನಾನು ಟಿಕ್ ಮಾಡಿರೋ ಜಾಗಗಳು ನೋಡಿ, ಅಪ್ಪ ಸೂಪರ್. ನೀವು ವಾರಕ್ಕೆ ಒಂದ್ಸಲ ಟ್ರಿಪ್ ಹೊಡಿತೀನಿ ಅಂದ್ರೆ ನಿಮ್ಗೆ 10 ವರ್ಷ ಬೇಕು ನಾನು ಸುತ್ತಿರೋದು 1.5 ವರ್ಷದಲ್ಲಿ. ಸಿ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ವಾಟ್ ಇಸ್ ದಟ್? ಟೆಂಪಲ್ ಲಾಕ್ ಹಾಕ್ಬಿಟ್ಟವ್ರಪ್ಪ.
ಟೆಂಪಲ್ಗೆ ಲಾಕು ಶೋ. ಈಗಿನ ಏನು ಜನಗಳ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲೇನು ಚಿನ್ನನ ಇದೆ, ಅಯ್ಯೋ ಇರೋದನ್ನೆಲ್ಲ ದೋಚ್ಕೊಂಡಾಗವರ ಸ್ವಾಮಿ ನೋಡಿ. ಅಲ್ಲೆಲ್ಲ ಒಳಗಡೆ ಪೂಜೆ ಮಾಡಿದ್ಮೇಲೆ ಅಲ್ಲಿಂದ ಆಚೆ ಬರ್ತದೆ ಗೊತ್ತಾ, ತೀರ್ಥ ಇಲ್ಲಿ ಬರ್ತದೆ. ಕಲೆಕ್ಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಬರ್ತಾ ಇದೆಯಾ? ಇಲ್ಲ, ಪೂಜಾರಿನೇ ಇಲ್ಲ. ಯಾಕಂದ್ರೆ ಗೊತ್ತು ಪೂಜಾರಿಗೆ ಬರಲ್ಲ. ನೋಡಿದರೆ ಈಗಿನ ಕಾಲದಲ್ಲಿ ದೇವಸ್ಥಾನಗಳೆಲ್ಲ ಆಯಿತಾ, ನಾನು ಬೇರೆದು ಗೊತ್ತಿಲ್ಲ, ದೇವಸ್ಥಾನ ಬಗ್ಗೆ ಹೇಳ್ತೀನಿ. ಟೈಮಿಂಗ್ ಇರ್ತವೆ, ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಅದು ಡ್ಯೂಟಿ ಅವ್ರದ್ದು. ಯಾಕಂದ್ರೆ ಆ ಟೈಮಲ್ಲಿ ಅವ್ರದ್ದು ಕಲೆಕ್ಷನ್ ಟೈಮಲ್ಲ, ನಿಂತ್ಕೊಂಡು ಪೂಜೆ ಮಾಡ್ತಾರೆ. ಯಾಕಂದ್ರೆ ಕಲೆಕ್ಷನ್ ಹೌ ಮಚ್ ಕಲೆಕ್ಷನ್. ಏನು ಕಾಲ ಬಂತಪ್ಪ ದೇವ್ರ. ಎಷ್ಟೊಂದಿದೆ ಆರ್ಟು ಆಯಿತಾ. ನನ್ನ ಕ್ಯಾಮ್ರಾನೇ ಕ್ಯಾಪ್ಚರ್ ಮಾಡಿಲ್ಲ, ತುಂಬ ಇದೆ ಇನ್ನು ಕಾಲ್ ಸೈನ್ಸ್ ಆಯಿತಾ. ಇದು ದೇವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಗುರುವೇ. ದೇವ್ರ ಇಟ್ಕೊಂಡು ಪೂಜೆ ಮಾಡಲ್ಲ, ಬಿಸ್ನೆಸ್ ಅದಕ್ಕೆ ನಾವು ಹೋಗಲ್ಲ. ಯಾಕಂದರೆ ನನಗೆ ಆಲ್ರೆಡಿ ಅರ್ಥ ಆಗೋಯಿತು. ಇದು ನಾನು ನೋಡ್ತಾ ಇಲ್ಲ ಸ್ವಾಮಿ, ದೇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ಕಡೆ. ನಾನಲ್ಲ, ದೇವರು ಕರ್ಕೊಂಡು ನನ್ನ ಸುತ್ತಾಡೋಕ್ಕೆ ಒಂದು ಕಾರ್ ಕೊಟ್ಟರು. ನಾನು ಏನೂ ಮಾಡಿಲ್ಲ, ನಿಜವಾಗ್ಲು ದೇವರೇ ಕೊಟ್ಟಿದ್ದು ಆಯಿತಾ. ನನಗೆ ನನ್ನ ಜಿಮ್ಮಿಂದ ಫ್ರೀಡಮ್ ಕೊಟ್ಟಿದ್ದು ನಮ್ಮ ದೇವರೇ. ನನಗೆ ನನ್ನ ಟೇಪ್ ಆ ಶಾರ್ಟ್ ಆ್ಯಕ್ಚುಲಿ ನಾನು ಚೆನ್ನಾಗಿ ತೆಗೆದಿದ್ದೆ ಆಯಿತಾ. ಎಡಿಟಿಂಗಲ್ಲಿ ಫ್ಲಾಪ್ ಮಾಡಿಬಿಟ್ಟೆ ಆಯಿತಾ. ಸ್ವಲ್ಪ ಇದು ಮಾಡಬೇಕಾಗಿತ್ತು, ಏನು ಎಫರ್ಟ್ ಹಾಕಬೇಕಾಗಿತ್ತು. ಈ ಕಲ್ ಮೇಲೆ ಜಾರು ಬೀಳ್ತೀರ ಅಂತ ನಿಮಗೆ ಸ್ಟೆಪ್ಸ್ ಹಾಕೋರೆ ಹೇಳ್ತಾ ಇದ್ದೆ ಆಯಿತಾ. ಜಿಮ್ಮಲ್ಲಿ ಇಟ್ಕೊಂಡು ಸತ್ತೆ ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ತನಕ ಸತ್ತೆ. ಒಂದು ದಿವಸ ರಜಾ ಇಲ್ದೇ ಸತ್ತೆ ಆಯಿತಾ. ಆದರೆ ದೇವರೇ ನನಗೆ ಕ್ಲೈಂಟ್ಸ್ ಅಮೇರಿಕಾದಿಂದ ತಂದು ಕೊಟ್ಟರು, ಅವರೇ ಕೊಟ್ಟರು, ನಾನು ಏನೂ ಮಾಡಿಲ್ಲ ನಿಜವಾಗ್ಲು. ಅವ್ರನ್ನ ಕಾಪಾಡ್ಕೊಂಡ್ರು ಆಯಿತಾ. ಈ ಕೀಪ್ ಶೋಯಿಂಗ್ ಮೀ ದ ವೇ. ಐ ಡೋಂಟ್ ನೋ ನಿಮಗೆ ತೋರಿಸ್ತಾರೋ ಇಲ್ಲೋ, ನನಗಂತೂ ದಾರಿ ತೋರಿಸ್ತಾನೆ ಅವರೇ. ನನ್ನ ಟ್ರಿಪ್ಪಲ್ಲೆಲ್ಲ ನೋಡಿ, ಐ ಗಿವ್ ಆಲ್ವೇಸ್ ಕ್ರೆಡಿಟ್. ಇವಾಗ ಇದು ಕೊಟ್ಟಂಗೆ ನಾನು ಆ ಜಗದೀಶ್ ಅವರು ನನಗೆ ಈ ಜಾಗ ಹೇಳಿದ್ರು, ಇಲ್ಲದ್ರೆ ಹಿಂಗೆ ಬರ್ತದೆ, ನಾನು ಬಂದಿಲ್ಲ ಅಂದ್ರೆ ನೀವು ಹಿಂಗೆ ನೋಡ್ತಾ ಇದ್ರಿ, ನೀವಂತೂ ಹೋಗಲ್ಲ ಬಿಡಿ ಆಯಿತಾ. ಇಲ್ಲಿ ಒಂದು ನಂದಿ ಕಾಣಿಸ್ತಾ ಇದೆ, ಮುಂದೆ ಶಿವ ಇರಬೇಕಲ್ಲ, ಕಾಣಿಸ್ತಾ ಇಲ್ವಿ? ಓಕೆ, ಸೊ ಟು ಕಂಟಿನ್ಯೂ ಸ್ಟೋರಿ, ನನಗೆ ನನಗೆ ಐ ಹ್ಯಾವ್ ಸೀರಿಯಸ್ ಬ್ಯಾಕ್ ಪ್ರಾಬ್ಲಮ್. ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್ ದಟ್ ನನಗೆ ಹತ್ತಕ್ಕಾಗಲ್ಲ ಆ್ಯಂಡ್ ವೆರಿ ಸ್ಕೇರಿ. ಆವಾಗ ನೀವು ನಂಬೋಲ್ಲ ಆಯಿತಾ, ದೇವರು ಜನಗಳ ರೂಪಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಆಯಿತಾ. ನಂಗೆ ಗೊತ್ತೇ ಇಲ್ಲ. ಬೇಕಾದ್ರೆ ನೀವು ನೋಡಿ, ಎತ್ತಿನ ಪೂಜೆಗೆ ಹೋದಾಗ ಇಬ್ಬರು ಉಡುಪಿಯಿಂದ ಬಂದಿದ್ದರು. ಅಲ್ಲಿ ನಮ್ಗೆ ಹತ್ತಕ್ಕೆ ಬಿಡದೇ ಇದ್ದಾಗ ಎತ್ತನ್ನೇ ಎತ್ತವನು, ಅದನ್ನು ಹತ್ತಕ್ಕೆ ಬಿಡದೇ ಇರೋರು ಆಯಿತಾ. ನಾವು ಹೋಗ್ಬೇಕಾದ್ರೆ ನಾನು ಇನ್ನೊಂದಕ್ಕೆ ಹೋದೆ, ಬೆಟ್ಟ ಬೇರೆಸ್ಗೆ ಹೋಗ್ಬೇಕಾದ್ರೆ ಇವ್ರುಗಳು ನನ್ನ ಫಾಲೋ ಮಾಡಿ ಅಂಥ ಬೆಟ್ಟ ಹತ್ತಕ್ಕಾಗ್ದಿರೋ ಬೆಟ್ಟನ ಕೈ ಹಿಡ್ಕೊಂಡು ಹಚ್ಕೊಂಡೋದ್ರು. ಎಲ್ಲಿಂದ ಬಂದವರು ಇವ್ರ ಪಾಡಿಗೆ ಅವ್ರು ಉಡುಪಿಗೆ ಹೋಗ್ಬೇಕಾದವರು ನನಗೆ ಜೊತೆಗೆ ಯಾಕೆ ಬಂದರು? ಯಾಕಂದರೆ ದೇವ್ರಿಗೆ ಗೊತ್ತು, ನೀನು ಇಲ್ಲಿ ಸಾಹಿತ್ಯ ಒದ್ದಾಡ್ತೀಯ, ಅದಕ್ಕೆ ನಾನು ಇವ್ರನ್ನ ಕಳಿಸಿದ್ದೀನಿ, ಇವ್ರು ನಿನ್ನ ಜೊತೆಗೆ ಇರ್ತಾರೆ ಅಂತ. ಅದು ಒಂದೇ ಜಾಗ ಅಲ್ಲ ಸ್ವಾಮಿ, ತುಂಬ ಜಾಗಗಳು. ಅದು ಇವಾಗ ಅರ್ಥ ಆಗಿದೆ, ಮೊದಲು ಅರ್ಥ ಆಗಿಲ್ಲ ಆಯಿತಾ. ಬನ್ನಿ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಕಡೆ. ಡೋರೇ ಇಲ್ಲ ನೋಡಿ, ಕಟ್ಟ್ರಿ, ಇನ್ನು ಎಷ್ಟು ಡೋರ್ ಕಟ್ತೀರ ಕಟ್ಟಿ ಆಯಿತಾ. ನಂಗೆ ಅರ್ಥ ಆಗಿರಲಿಲ್ಲ ಮೊದಲು. ನಾನು ಅಂದ್ಕೊಂಡು ನಾನು ಪಡ್ತಾಯಿದ್ದೆ ಶ್ರಮ. ಇಲ್ಲ ಸ್ವಾಮಿ, ನನ್ನ ಒಂದು ನಯ ಶ್ರಮ ಇಲ್ಲ ಆಯಿತಾ. ಇವತ್ತು ಆ್ಯಕ್ಚುಲಿ ನಡೀತಾ ಇರೋದು ನಾನಲ್ಲ, ಆ್ಯಕ್ಚುಲಿ ದೇವ್ರು ಕೊಟ್ಟಿರೋ ಪವರ್ ಅನಿಸುತ್ತೆ ಆಯಿತಾ. ಯು ವೋಂಟ್ ಬಿಲೀವ್ ದ ಕೈಂಡ್ ಆಫ್ ಪಾರ್ಟಿ ಐ ಡೂ ಆ್ಯಂಡ್ ಆಲ್ ದಟ್. ಐ ಶುಡ್ ಸಫರ್ ಆ್ಯಕ್ಚುಲಿ ಡೂಯಿಂಗ್ ದ್ಯಾಟ್. ಬುಸು ಆಗಬೇಕು. ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಇಟ್ ಈಸ್ ಜಸ್ಟ್ ಬಿಕಾಸ್ ಗಾಡ್ ವಾಂಟ್ಸ್ ಮೀ ಟು ಎನ್ಜಾಯ್ಸ್. ಐ ಆಮ್ ನಾಟ್ ಟೆಲಿಂಗ್ ವಿಚ್ ಗಾಡ್. ಒಳಗೋಣ ಅದೇ ಪಾಲಸ್. ಐ ಆಮ್ ನಾಟ್ ಗೋನ್ ಟು ಸೇ ದಟ್ ಈ ಗಾಡ್ ಆ ಗಾಡ್ ಅಂತ, ಸೊ ದಟ್ ಐ ಡೋಂಟ್ ವಾಂಟ್ ಟು ಕ್ಯಾನ್ವಸ್ ಆಯಿತಾ. ನಿಮ್ಮ ಗಾಡ್ ಯಾವುದೋ ನೀವು ಇಟ್ಕೊಂಡು ಬೇಡ್ಕೊಳ್ಳಿ, ಬಟ್ ಐ ಆಮ್ ಟೆಲಿಂಗ್ ಯು, ವೆನ್ ಯು ಡೋಂಟ್ ಹರ್ಟ್ ಸಂಬಡಿ, ವೆನ್ ಯು ಹೆಲ್ಪ್ ಪೀಪಲ್, ಗಾಡ್ ವಿಲ್ ಕಮ್ ಆ್ಯಂಡ್ ಹೆಲ್ಪ್ ಯು. ದಟ್ ಈಸ್ ದ ಅಡ್ವಾಂಟೇಜ್ ದಟ್ ಐ ಹ್ಯಾವ್. ಸೀಕ್ರೆಟ್ ಹೇಳ್ಬಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಆಯಿತಾ. ಸೊ ನೋಡಿ, ಇಲ್ಲಿ ಎಷ್ಟು ದೊಡ್ಡ ವೆರಂಡ ಇತ್ತೋ ಇಲ್ಲ ಹಾಲ್ ಇತ್ತೋ ಗೊತ್ತಿಲ್ಲ. ಇದು ಮೇಲ್ಗಡೆ ಕವರ್ ಆಗಿದ್ದರೆ ಆ ಬ್ಯೂಟಿ ಈ ಥರ ಕಾಣಿಸ್ತಾ ಇರಲಿಲ್ಲ. ಕರೆಕ್ಟಾ? ವಾಲ್ ಇದ್ದಿದ್ರೆ, ಅಂದರೆ ರೂಫ್ ಇದ್ದಿದ್ರೆ ಈ ಥರ ಇದರಿಂದ ಕಾಣಿಸ್ತಾ ಇರಲಿಲ್ಲ. ಎಲ್ಲ ಬಿದ್ದಿದೆ. ಆ ಬಿದ್ದಿರೋ ಸ್ಟೈಲೇ ಒಂಥರ ಸ್ಟೈಲು. ಕರೆಕ್ಟಾ? ಹತ್ಕೊಂಡು ಹೋಗೋಣ, ಬನ್ನಿ ನೋಡೋಣ. ದೇರ್ ವಿಲ್ ಬಿ ರಾಣಿ ಸ್ನಾನ ಮಾಡೋ ಜಾಗ ಇತ್ತಂತೆ, ಅವಳಂತೂ ಇಲ್ಲ. ಹೋಗೋಣ, ಎಲ್ಲಾದರೂ ಅಟ್ಲೀಸ್ಟ್ ಸ್ನಾನ ಮಾಡ್ತಿದ್ಲ, ಅದರ ನೋಡ್ಕೊಂಬರೋಣ. ಇದನ್ನು ನೋಡಿದ್ಮೇಲೆ ಇನ್ನೂ ನಿಮಗೆ ಆಸ್ತಿ ಮಾಡೋ ಆಸೆನಾ? ಇರಲಿ, ಆಸೆ ಇಟ್ಕೊಳ್ಳಿ, ಸಂತೋಷವಾಗಿರಿ. ಆಸ್ತಿ ಮಾಡ್ಕೊಂಡು ಸಂತೋಷವಾಗಿರಿ. ಇಲ್ಲಿಗೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ. ಇಲ್ಲಿಗೆಲ್ಲ ಮಾಡಬೇಕು. ಮಾಡಿದ್ರೂ ಔಷಧಕ್ಕೆ ಅದಕ್ಕೆ ಬೇರೆ ಎದುರ್ಕೊಂಡು ಇಟ್ಕೊಳ್ಬೇಕು. ಲೀಗಲ್ ಆಗಿ ಮಾಡಿದ್ರೆ ಗೌರ್ಮೆಂಟ್ ನಿಮಗೆ ಟ್ಯಾಕ್ಸ್ ಹಾಕಿ ಕಿತ್ಕೊಂಡ್ಬಿಡ್ತಾರೆ. ಇರೋದು ಬರೋದನ್ನೆಲ್ಲ ಕಿತ್ಕೊಳ್ತಾರೆ. ಅವ್ರು ಕಿತ್ಕೊಳ್ತಾರಂತ ಔಷಧಿರ, ಅದಕ್ಕೆ ಎದುರ್ಕೊಂಡು ಹೋಗ್ತೀರಾ. ಇವಾಗ ನೋಡಿ, ಎಲೆಕ್ಷನ್ ಡ್ಯೂಟಿ ಟೈಮಲ್ಲಿ ಹಿಂಗೆ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನೋ ಇಲ್ಲಿಗಲ್ ಕ್ಯಾಶ್, ಅದನ್ನು ಎದುರ್ಕೊಂಡು ಮಾಡೋದು. ಎಷ್ಟು ಆಸ್ತಿ ಮಾಡ್ಕೊಂಡ್ರೆ ತೋರ್ಸೋಕ್ಕಾಗ್ದಿರೋದು ಆಸ್ತಿ ಏನ್ರಿ ಆಸ್ತಿ ಅದು.
ಇಲ್ಲಿ ನೋಡಿ ಅವಳು ಸ್ನಾನ ಮಾಡ್ತಿದ್ಲೋ ಈಜಾಡ್ತಿದ್ಲೋ ಗೊತ್ತಿಲ್ಲ. ಅವಳು ಮೋಸ್ಟ್ಲಿ ರಾಜನ ಕಾಟ ಕೊಟ್ಟಿಲ್ಲ, ಅದಕ್ಕೆ ಇಷ್ಟು ಚಂದವಾಗಿ ಅವಳಿಗೋಸ್ಕರ ಕಾಟ ಕೊಟ್ಟವನೇ. ಆದರೆ ನನ್ನ ಲೈಫಲ್ಲಿ ಬಂದವರೆಲ್ಲ ಆಯಿತಾ ಲೇಡೀಸ್, ಯಾವ ಥರ ಫಾರ್ಮಲ್ಲರ ಬರಲಿ, ಓಕೆ, ಲೇಡೀಸ್ ತುಂಬ ಕಾಟ ಕೊಟ್ಬಿಟ್ರು ಸ್ವಾಮಿ, ತುಂಬ ಕಾಟ ಆಯಿತಾ. ಸೊ ನಾವು ಐ ಆಮ್ ಹ್ಯಾಪಿ, ಐ ಆಮ್ ವೆರಿ 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 ಹ್ಯಾಪಿ. ಐ ಆಮ್ ಜಸ್ಟ್ ಎಕ್ಸ್ಪ್ರೆಸ್ಸಿಂಗ್ ಮೈ ಥಿಂಗ್ಸ್ ಬಿಕಾಸ್ ಐ ಆಲ್ಸೋ ವಾಂಟ್ ಟು ನೋ. ಐ ಮೀನ್ ಬೇಡ ಬಿಡಿ, ನಿಮ್ಮ ಕಾಟ ನೀವೇ ಇಟ್ಕೊಳ್ಳಿ, ನಿಮ್ಮ ಕಾಟ ನನಗೆ ಹೇಳಿ, ಆಮೇಲೆ ಅದಕ್ಕೆ ನಾನು ಹುರ್ಕೊಂಡು ಇವು ಹಿಂಗೆಲ್ಲ ಆಗ್ತಿದೆ ಅಂತ ಅದನ್ನೇ ಬಿಟ್ಟು ಬಂದು ತ್ಯಾಗ ಮಾಡಿ ಬಂದವನು. ಗೌತಮ್ ಬುದ್ಧ ಬೇರೇನೋ ತ್ಯಾಗ ಮಾಡ್ದಾನ, ನಾನು ಆ್ಯಕ್ಚುಲಿ ಪ್ರಪಂಚದ ಇದನ್ನೇ ತ್ಯಾಗ ಮಾಡೋದು. ಇವ್ರು ನೋಡಿದ್ರೆ ಇವ್ರು ಕತ್ತರಿಸ್ಕೊಂಡು ಹೋಗ್ತಾರೆ, ಯಾಕಂದರೆ ಈ ಬಾಳೆಲ್ಲ ಕಾಣಿಸ್ತಾ ಇರಲ್ವಂತೆ ಸ್ವಲ್ಪ ತಿಂಗಳಿಂದೆ ಆಯಿತಾ. ಅದನ್ನು ಕತ್ತರಿಸಿ ಪಾಪ ಇವ್ರು ಆ ಮೇಲಿನ ಕೆಳಗೆ ಎಸಿತಾರೆ, ಕೆಳಗಿನ ತೊಗೊಂಡೋಗಿ ಅವನ ಆಚೆ ಎಸಿತಾನೆ ಆಯಿತಾ. ಸೊ ಅದಕ್ಕೆ ನಾನು ಮೇಲೆ ಹೋದ್ರೆ ಏನು ಕಾಣಿಸ್ಬೋದು ಅಂತ ಐಡಿಯಾ ಹಾಕೊಂಡೆ. ಸೊ ಮೇಲೆ ಕರ್ಕೊಂಡು ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಕೀಪ್ ಇನ್ ಅ ಮೈಂಡ್ ಆಯಿತಾ. ನೋಡಿ ಇಷ್ಟೆಷ್ಟು ದೊಡ್ಡ ವಾಲು ಆಯಿತಾ, ಎತ್ತರದ ವಾಲು, ದಪ್ಪವಾದ ವಾಲು, ಯಾವ ಗುಂಡಿಗೂ ಆಯಿತಾ ತುಂಡಿಗೂ ಬೀಳ್ದಿರೋ ವಾಲು, ಆದರೂ ಕೊನೆಗೂ ಉದುರಿಸಿ ಹೋಗ್ಬಿಟ್ಟವ್ರೆ. ಅದ್ರಾಗ ಅದು ಉದುರಿರಲ್ಲ ಸ್ವಾಮಿ, ಇವು ಯಾರೋ ಉದುರಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನೋ ಚೆನ್ನಾಗಿ ಕಾಣಿಸ್ತದೆ. ಎಲ್ಲಿ ರಾಣಿ ಸ್ನಾನ ಮಾಡ್ತಿದ್ಲು ನೋಡೋಣ, ನೋಡಿ ಅಲ್ಲಿ ಟಾಪಿಂದ ಚೆನ್ನಾಗಿ ಕಾಣಿಸ್ತಾಳೆ ಆಯಿತಾ. ಡ್ರೋನ್ ಬಿಡೋದು ಅಂತಪ್ಪ. ಇನ್ನೇನೆಯ ಕಾಪಾಡಂಥದ್ದು ಏನು ಮಿಕ್ಕಿದೆ ನನಗೆ. ಡ್ರೋನಾರು ಬರಲಿ ಏನಾದ್ರು ಬರಲಿ, ವೀಡಿಯೋ ತಗೊಂಡ್ರೆ ಒಳ್ಳೇದಲ್ವ, ಜನಗಳಾದ್ರು ಬರ್ತಾರಲ್ವ. ಇಲ್ಲ, ದೇ ಡೋಂಟ್ ಹ್ಯಾವ್ ಕಾಮನ್ ಸೆನ್ಸೇ ಇಲ್ಲ ಜನಗಳಿಗೆ. ಏನಿದು ಇಂಡೋ ಪಾಕಿಸ್ತಾನ್ ಬಾರ್ಡ್ರು, ಇಂಡೋ ಚೈನಾ ಬಾರ್ಡ್ರು, ದಟ್ ಯು ಕಾಂಟ್ ಟೇಕ್ ದಿಸ್, ಇದು ಇಲ್ಲ ಆರ್ಮಿ ಬೇಸ್ ಇದು, ದಟ್ ಯು ಕಾಂಟ್ ಟೇಕ್ ದ ವಿಡಿಯೋ ಆಯಿತಾ. ಅಯ್ಯೋ ಅಷ್ಟೊಂದು ಎದುರ್ಕೊಂಡು ಯಾಕ್ರಿ ಬಾಳ್ತೀರಾ, ದಟ್ ಐ ಕಾಂಟ್ ಟೆಲ್ ದಿಸ್, ದಟ್ ಐ ಹ್ಯಾವ್ ನಿನ್ನತ್ತು ಇರೋದನ್ನ ನೀನು ಹೇಳೋಕ್ಕಾಗ್ದೇನೆ ಬದುಕೊಂಡಿದ್ದೀರಾ. ವಾಟ್ ಇಸ್ ದಟ್ ಬದುಕು ಇಸ್ ಮೈ ಕ್ವೆಶ್ಚನ್ಸ್. ಇವಾಗ ಬರೋಂಥ ಸನ್ನಿವೇಶ ನೀವು ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಫಾರ್ ಯು ಶುಡ್ ಲಿಸನ್ ಟು ಇಟ್. ಊಟನಾ ಗೊತ್ತಿಲ್ಲ, ನೋಡೋಣ. ದೇವ್ರು ಇರ್ಬೇಕಾದ್ರೆ ಏನಕ್ಕೆ ಉದಾಡೋದು. ಓಕೆ, ಹಾಂ. ಇದು ನೀರು ಸ್ಟೋರ್ ಮಾಡೋದಂದ್ರ, ಇದು ನೀರು ತುಂಬಿಸೋದಾ? ಹಾಂ, ಇದ್ರ ಮೇಲೆ ಬಿಸಿಗ ಈ ಕಡೆಯಿಂದ ಕಟ್ಗೆ ಹಾಕ್ತಾರಾ? ಓಕೆ ಓಕೆ. ಒಂದು ತಣ್ಣೀರು, ಯಾವ ತಣ್ಣೀರು? ಇಲ್ಲಿ ಅದು ಬಿಸಿನೀರಾ? ದೊಡ್ಡ ತಣ್ಣೀರು, ಇದು ಬಿಸಿನೀರು. ಯಾವುದು ಕೆಳಗಡೆ? ಹಾಂ ಗೊತ್ತಾಯ್ತು. ಇಲ್ಲಿ ಟಾಯ್ಲೆಟ್ ಎಲ್ಲಿ ಅಂದರೆ? ಓಕೆ, ಆಮೇಲೆ ಈ ಕಡೆ ಹೋಗ್ಬೇಕಾ? ಇದೇ ಟಾಯ್ಲೆಟಾ? ಇಲ್ಲಿ ಕೂತ್ಕೊಂಡ್ಬಿಡ್ತಿದ್ರಾ? ಅಡುಗೆ ಮನೆ ಆ ಕಡೆನಾ? ಓಕೆ, ಹಾಂ ತಿರ್ಗ್ತೀವಿ. ದೊಡ್ಡ ಟಾಯ್ಲೆಟ್ ಅಪ್ಪ. ಆ ಕಡೆಗಾ? ಈ ಕಡೆನಾ? ಇಲ್ಲಿ ಒಲೆ ಓ ರೇ ಒಲೆ. ಹಾಂ, ನೋಡಿದ್ರ. ಇವಾಗ ಹೋಗೋಣ, ಅಲ್ಲೊಂದು ಟೆಂಪಲ್ ಮಿಕ್ಕಿತ್ತು ಗೊತ್ತಾ, ಅಲ್ಲಿ ಹೋಗೋಣ ಬನ್ನಿ, ವೆರಿ ಇಂಪಾರ್ಟೆಂಟ್. ಸೊ ಅದೆಲ್ಲ ನೋಡಿದ್ರ, ಆ ಟಾಯ್ಲೆಟು ಮತ್ತು ನೀರು ಕಾಯಿಸ್ಕೊಳ್ಳೋದು, ಅಡುಗೆ ಮಾಡೋ ಜಾಗ ಆಯಿತಾ. ಅದು ನೀರು ಕಾಯಿಸ್ಕೊಳ್ಳೋ ಜಾಗ ಇತ್ತಲ್ಲ, ನಂಗೆ ಅರ್ಥ ಆಗಿಲ್ಲ. ಸ್ನಾನ ಈ ಸೈಡ್ ಮಾಡ್ತಿದ್ರ ಆ ಸೈಡ್ ಮಾಡ್ತಿದ್ರ?
ಅಂತ ಎಲ್ಲನೂ ಒಂದು ಸೇಮ್ ಟೈಮಲ್ಲಿ ತಲೆ ಓಡಲ್ಲ ಆಯಿತಾ. ಇವಾಗ ಆಚೆ ಬಂದು ಎಡಿಟಿಂಗ್ ಮಾಡ್ತೀನಿಲ್ಲ, ಆ ಟೈಮಲ್ಲಿ ತಲೆ ಕ್ವಶನ್ ಬಂತು ನನಗೆ, ವೇರ್ ಸೈಡ್ ವರ್ ದೇ ಡೂಯಿಂಗ್ ದ ಬಾತ್ ಅಂತ ಬೇಕಾದ್ರೆ ರಿವೈಂಡ್ ಮಾಡಿ ಆ ಜಾಗ ನೋಡಿ. ಬಿಕಾಸ್ ಇದೆಲ್ಲ ಕಲ್ತ್ಕೊಂಡ್ರೆ ನಿಮ್ಮ ಬಾತ್ರೂಮ್ ಹೆಂಗೆ ಕಟ್ಟೋದು ಅಂತ ಯೋಚನೆ ಮಾಡ್ಬೋದು ನೀವು. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಬಾತ್ರೂಮ್ಗೆ ಇದನ್ನು ಕಟ್ಟಂಗಿದ್ರೆ, ಶೇಪ್ ಬೇಕಾಗಿದ್ರೆ, ಐಟಮ್ಸ್ ಬೇಕಾಗಿದ್ರೆ ನನ್ನ ಕೇಳಿ. ಬಿಕಾಸ್ ಯು ವಿಲ್ ನಾಟ್ ಬಿಲೀವ್, 1.5 ವರ್ಷ ಅಂದರೆ ಎಷ್ಟಾಯಿತು, 560 570 ಡೇಸ್ ಆಫ್ ಮೈ ಟ್ರಾವೆಲ್ ಇದೆ ಟೆಂಪಲ್ ಕರ್ಕೊಂಡೋಗ್ತೀನಿ ಬನ್ನಿ. ಅಷ್ಟು ಬಾತ್ರೂಮ್ಸ್ ನೋಡಿದ್ದೀನಿ, ಅಷ್ಟು ಬೆಡ್ರೂಮ್ಸ್ ನೋಡಿದ್ದೀನಿ ಆಯಿತಾ, ಆ ಡೆಕೋರೇಷನ್ ನೋಡಿದ್ದೀನಿ. ಅಷ್ಟು ನಿಮಗೇನು ಯು ಹ್ಯಾವ್ ಟು ಗೋ ಟು ಶೋರೂಮ್ ಹೋಗಿ ಅದು ಇದು ಅಂತ ಎಲ್ಲದು ಬಿಡಿ. ಎಕ್ಸಾಂಪಲ್ ಇವಾಗ ಕಮೋಡ್ ತೊಗೊತೀರಾ, ಕರೆಕ್ಟಾ? ಇಂಡಿಯನ್ ಟಾಯ್ಲೆಟ್ ಯಾರು ಯೂಸ್ ಮಾಡಲ್ಲ. ಇವಾಗ ಕಮೋಡ್ ತೊಗೊತೀರಾ, ಯಾವ ಕಮೋಡು ನೆಟ್ಟಿಗಿದೆ ನಿಮ್ಗೆ ಅಂತ ಗೊತ್ತಾ? ಡು ಗಿವ್ ಯು ಡೆಮಾನ್ಸ್ಟ್ರೇಷನ್ ಕೊಡ್ತಾರಾ? ಡೆಮೋ ಕೊಡ್ತಾರಾ? ಕೊಡಲ್ಲ. ಯು ವೋಂಟ್ ಬಿಲೀವ್. ಎಷ್ಟೊಂದು ಸರಿ ಫ್ಲಶ್ ಮಾಡಿದ್ರೆ ಅದು ಫುಲ್ ಟಾಪಾಗಿ ಬಂದು ಬಾಟಮ್ ಹೋಗ್ತದೆ, ಎಷ್ಟೊಂದು ಸರಿ ಫುಲ್ ಕ್ಲೀನು ಆಗೋದಿಲ್ಲ. ಅದೆಲ್ಲ ನಿಮಗೆ ಗೊತ್ತಾ? ವಿಚ್ ಬ್ರ್ಯಾಂಡ್ ಟೆಕ್ ಗೊತ್ತಾ? ಐ ನೋ ದ್ಯಾಟ್ ಬಿಕಾಸ್ ಪ್ರಾಕ್ಟಿಕಲಿ ಐ ಹ್ಯಾವ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಆಯಿತಾ. ಐ ಕ್ಯಾನ್ ಚಾರ್ಜ್ ಪೀಪಲ್ ಫಾರ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಲರ್ನ್ಡ್. ಹೌ ಟು ಫೈಂಡ್ ರೂಮ್ ಐ ನೋ. ಕಮ್ಮಿ ರೇಟಲ್ಲಿ ಹೇಗೆ ಹುಡ್ಕೋದು ನನಗೆ ಗೊತ್ತು. ಆ್ಯಂಡ್ ಆಯಿತಾ, ನಮಗೆ ಬೇಕಾಗಿದ್ದ ರೇಟ್ನ ಹೆಂಗೆ ತೊಗೊಂಬರೋದು ನನಗೆ ಗೊತ್ತು. ಯು ಸಿ ದ ಟೆಂಪಲ್ ದ್ಯಾಟ್ ನೋಡಿ, ಟಾಪ್ ವ್ಯೂಯಿಂದ ಹೆಂಗೆ ಕಾಣುತ್ತೆ. ಆ ಕಡೆ ಹಿಂದ್ಗಡೆ ಎಲ್ಲ ವೆಸ್ಟರ್ನ್ ಘಾಟ್ಸ್ ಕಾಣುತ್ತಾ ನಿಮಗೆ? ನಮ್ಮದು ಆಗುಂಬೆದು ಘಾಟ್ಸ್ ಕಾಣುತ್ತಾ? ಕರೆಕ್ಟ್ ಆಯಿತಾ. ಅದೆಲ್ಲ ನನಗೆ ಗೊತ್ತು. ಐ ನೋ ಆಯಿತಾ. ಐ ನೋ ದ ರೋಡ್ಸ್, ಐ ನೋ ಹೌ ಇಟ್ ಈಸ್, ಐ ನೋ ಹೌ ಡಿಫ್ರೆಂಟ್ ಸಿಟೀಸ್ ಆಪ್ರೇಟ್, ಐ ನೋ ಹೌ ಡಿಫ್ರೆಂಟ್ ಸ್ಟೇಟ್ಸ್ ಆಪ್ರೇಟ್, ಐ ನೋ ವಿಚ್ ಸ್ಟೇಟ್ ಇಸ್ ದ ಬೆಸ್ಟ್ ಟು ಲಿವ್, ಕಾಸ್ಟ್ ಲಿವಿಂಗ್ ಎಷ್ಟು ಕಮ್ಮಿ ಮಾಡ್ಕೊಬೋದು ಎಲ್ಲಿ ಅಂತ ಐ ನೋ. ಡಿ ಯು ನೋ? ಐ ನೋ ಆಯಿತಾ. ದಿಸ್ ಆಲ್ ಹ್ಯಾಪನ್ ಬಿಕಾಸ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬಟ್ ಇಫ್ ಯು ಕಾನ್ಸ್ಟೆಂಟ್ಲಿ ಕೀಪ್ ಸೀಯಿಂಗ್ ಮೈ ಚಾನಲಲ್ಲಿ ಬಂದಿರೋದು ನೋಡ್ತಾ ಇದ್ದಾರೆ ನೀವು, ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಐವ್ ಸ್ಟಾರ್ಟ್ ಸೀಯಿಂಗ್ ಎವ್ರಿಥಿಂಗ್. ಇನ್ನೇನು 2-3 months ಅಷ್ಟೇ ದಟ್ ಐ ವಿಲ್ ಬಿ ಇನ್ ಇಂಡಿಯಾ. ಆಫ್ಟರ್ ದಟ್ ಐ ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ ಇನ್ ಬಿಟ್ವೀನ್ ಬಿಕಾಸ್ ಐ ವಿಲ್ ಗೋ ಓವರ್ಸೀಸ್ ಟು ಸಿ ಹೆಂಗಿದೆ ಇನ್ನು ಬೇರೆ ಪ್ರಪಂಚ. ಅದು ಕಲ್ತ್ಕೊಂಡು ಬಂದರೂ ಏನು ಕಟ್ಟಲ್ಲ ಬಿಡಿ ನಾನು ಆಯಿತಾ. ಐ ವಾಸ್ ಥಿಂಕಿಂಗ್ ದಟ್ ಆ್ಯಕ್ಚುಲಿ ಇವಾಗಲೂ ಅಂದ್ಕೊಳ್ತಾ ಇದ್ದೀನಿ ದಟ್ ಸಮ್ ಡೇ ಐ ವಾಂಟ್ ಟು ಬಿಕಮ್ CM. ಐ ವಾಂಟ್ ಟು ಬಿಲ್ಡ್ ಸಚ್ ಅ ಫ್ಯಾನ್ ಬೇಸ್. ಅಷ್ಟು ಬಿಲ್ಡ್ ಮಾಡ್ಬೇಕಂತಿದ್ದೀನಿ ದಟ್ ನಾವುಗಳು ಎಷ್ಟು ಸೀಟ್ ಇದೆ ಅದಕ್ಕೆಲ್ಲ ನಾವು ನಮ್ಮವರಿಗೆ ಕಾಂಪೀಟ್ ಮಾಡಿ ನಮ್ಮವರಿಗೆ ಗೆದ್ದು ಆ ಟೆಂಪಲ್ ಮೇಲ್ಗಡೆ ಹೋಗಂಗಿದ್ರೆ ನೀವು ಹೋಗಿ, ನಾನು ಹೋಗಲ್ಲ ಮೇಲೆ ಆಯಿತಾ. ಯಾಕಂದರೆ ಅಲ್ಲಂತೂ ದೇವ್ರು ಇರೋದಿಲ್ಲ. ದೇವ್ರು ನನ್ನ ಮನಸ್ಸಲ್ಲೇ, ದೇವ್ರು ನನ್ನ ಜೊತೆಗಿದ್ದಾರೆ. ಅಲ್ಲೇನಿಗೆ ಹೋಗೋದು? ನಾನು ಮನುಷ್ಯರು ಕಟ್ಟಿರೋ ಜಾಗಕ್ಕೆ ನಾನೇ ಹೋಗೋದು. ಅಲ್ಲಿ ಆ ಮನುಷ್ಯ ಕಟ್ಟಿರೋದಕ್ಕೆ ಅವನೇ ಒಂದು ರೂಲ್ಸ್ ಹಾಕೊಂಡವ್ರೆ. ಯಾಕಂದರೆ ಅದು ಅವ್ನ ಮನೆ ಅನ್ಕೊಂಡವ್ರೆ. ಅಂಥವ್ನ ಹತ್ರ ನಾನೇ ಹೋಗೋದು, ಆ ಮನುಷ್ಯನ ಹತ್ರ. ದೇವ್ರ ಹತ್ರ. ದೇವ್ರು ಇಸ್ ವಿತ್ ಮೀ, ಐ ಆಮ್ ಟೆಲಿಂಗ್ ಯು ಆಯಿತಾ. ಯು ಶುಡ್ ಆಲ್ಸೋ ಬಿಲೀವ್ ದೇರ್ ಇಸ್ ವಿತ್ ಯು. ಇಟ್ ಇಸ್ ನಾಟ್. ರೀಸೆಂಟಾಗಿ ಎಲ್ಲಿದ್ದೆ ನನ್ನದು, ಅದೇ ಯಾವುದೋ ಜಾಗಕ್ಕೆ ಹೋದ್ನಲ್ಲ ಲಾಸ್ಟ್ ಜಾಗ, ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಡೊನೇಷನ್ ಕೇಳ್ತದ ಆ ಮನುಷ್ಯ. ಯಾಕಂದ್ರೆ ಸೊ ದಟ್ ದೇ ವಾಂಟ್ ಟು ಬಿಲ್ಡ್ ಎ ಟೆಂಪಲ್. ಅದೊಂದು ಕಟ್ಟು, ಇನ್ನೊಂದು ಕಡೆ ಇನ್ನೊಂದು ಟೆಂಪಲ್ ಸ್ಟಾರ್ಟ್ ಮಾಡು ಅಂದರೆ ಜನಗಳನ್ನ ಡಿವೈಡ್ ಮಾಡ್ಕೊಂಡು ಹೋಗು. ದಟ್ ಇಲ್ಲಿ ನಮ್ಮ ಟೆಂಪಲ್ ಇಲ್ಲಿ ಬರಲಿ, ಆ ಟೆಂಪಲ್ಗೆ ಅಲ್ಲಿ ಹೋಗಲಿ ಅಂದ್ಬಿಟ್ಟು. ಅಯ್ಯೋ, ಈ ಥರನೇ ಹೊಡೆದಾಕಿ, ಎಲ್ಲ ಹೊಡೆದಾಕಿ. ಅಲ್ಲಿ ಕಟ್ಟಿಗೆ ಎಲ್ಲ ತೊಗೊಂಡೋಗ್ತೀನಿ ನಾನು. ಅಲ್ಲಿ ನೋಡಿ ನಂಗೆ ಬೇಜಾರೇನು ಗೊತ್ತಾ, ಬಿಹಾರಿಂದ ಬಂದವನು ಯಾರೋ ಸೂಪರ್ವೈಸರ್ ಕೂತ್ಕೊಂಡು ಇವ್ರು ಕನ್ನಡಿಗರು ಕಟ್ ಮಾಡ್ತಾರ ಅಂತ ಕೂತ್ಕೊಂಡು ನೋಡ್ತಾನೆ ಸ್ವಾಮಿ. ಇನ್ನು ಖರೀದಿ, ಎಲ್ಲರನ್ನ ಖರೀದಿ. ಇನ್ನು ಸ್ವಲ್ಪ ತಿಂಗಳು ವರ್ಷಗಳು ಬಿಡಿ, ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರಿಲ್ಲ, ಹಿಂದಿ ಮಾತಾಡೋರೇ ಇರ್ತಾರೆ ಆಯಿತಾ. ನಾನೇನು ಮಾಡ್ಕೊಳಕ್ಕಾಗಲ್ಲ, ನೀವೇನೋ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿಂದ ನಾನು ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ, ಬಟ್ ಆಗುಮೇಲೆ ಇನ್ನೂ ತುಂಬ ಚೆನ್ನಾಗಿರೋ ಜಾಗಗಳಿದೆ ಅಂತ ಗೊತ್ತಾಯಿತು. ಅದನ್ನು 100% ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಬಂದ ಮೇಲೆ ಮುಗಿಸ್ಬಿಟ್ಟು ಹೋಗ್ಬಿಡೋದು ಇಸ್ ವೆರಿ ವೆರಿ ಗುಡ್. ಅದಕ್ಕೋಸ್ಕರ ಇನ್ನೊಂದ್ಸಲಿ ಹತ್ಕೊಂಡು ಗಾಡಿ 300-400 ಕಿಲೋಮೀಟ್ರ್ ಹೊಡ್ಕೊಂಬರೋ ಅವಶ್ಯಕತೆ ಇಲ್ಲ, ಇಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಸೊ ಹಾಗೆಯೇ ಹೇಳ್ತಾ ಹೊಸ ದಿನ ಹೊಸ ಜಾಗ ಸಿಗ್ತೀನಿ. ಆ ಜಾಗ ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ನಾಗುಂಬೆಯಲ್ಲಿ ಆಯಿತಾ. ಡೆಫಿನೆಟ್ಲಿ ಮೇ ಬಿ ಇನ್ ಮಾನ್ಸೂನ್ ಸೀಸನಲ್ಲಿ, ಮಳೆ ಸೀಸನ್ ಒಂದ್ಸಲಿ ಬಂದುಬಿಟ್ಟು ಒಂದು ವಾರ ರೂಮ್ ಹಾಕ್ಬಿಟ್ಟು ಆ ಮಳೆ ಹೆಂಗಿದೆ ಅಂತ ಐ ವಾಂಟ್ ಎಕ್ಸ್ಪೀರಿಯನ್ಸ್ ಇಟ್. ಚಿರಪುಂಜಿಲ ಆಲ್ಸೋ ಐ ವಾಂಟ್ ಎಕ್ಸ್ಪೀರಿಯನ್ಸ್ ಆ ಮಳೆ ಹೆಂಗಿರುತ್ತೆ. ಅಷ್ಟು ಮಳೆ ನನಗೆ ಬೆಂಗಳೂರಲ್ಲಿ ಬರ್ತಾಯಿತ್ತು, ಇವಾಗ ಬರೋದಿಲ್ಲ. ಯಾಕಂದರೆ ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ, ಹಾಳು ಮಾಡಿ ಬಿಸಾಕ್ಬಿಟ್ಟವ್ರೆ ಜನಗಳು. ಬರಲಾ? ಬಾಯ್.